ನಗರೇಶ್ವರ ದೇವಸ್ಥಾನ ಸಮಿತಿ ರಾಯಚೂರು. ಆರ್ಯವೈಶ್ಯ ಸಮಾಜ ಮತ್ತು ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿಗಳ ಸಹಯೋಗದಲ್ಲಿ ಏಪ್ರಿಲ್ 24ರಿಂದ 26ರವರೆಗೆ ಪ್ರತಿದಿನ ಶ್ರೀ ವಾಸವಿ ಮಾತೆಗೆ ವಿಶೇಷ ಅಲಂಕಾರ, ಪೂಜೆ, ಅನ್ನ ಸಂತರ್ಪಣೆ. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ, ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೆಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ವಾಸವಿ ಜಯಂತಿ ಅಂಗವಾಗಿ ಹಾಕಲಾದ ಫ್ಲೆಕ್ಸ್ ತೆರವುಗೊಳಿಸಿದ ಪಾಲಿಕೆ ಸಿಬ್ಬಂದಿಗಳ ಕ್ರಮ ವಿರೋಧಿಸಿ ದಿಢೀರ್ ರಸ್ತೆ ತಡೆ, ಕ್ರಮಕ್ಕೆ ಒತ್ತಾಯ. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ವಿರೋಧ ಖಂಡಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ. ಶ್ರೀ ಅಭಯ ಆಂಜನೇಯ ದೇವಸ್ಥಾನ ಸಮಿತಿಯಿಂದ ಗ್ರಂಥ ಲೋಕಾರ್ಪಣೆ, ಸಮಾಜಮುಖಿ ಕಾರ್ಯ ಮಾದರಿ NS ಬೋಸರಾಜ್. ಒಂದಲಿ ಶ್ರೀ ಮಾರುತೇಶ್ವರ ಚಲನಚಿತ್ರ ಬಿಡುಗಡೆ, 26ರಂದು ರಂಗಮಂದಿರದಲ್ಲಿ ಉಚಿತ ಪ್ರದರ್ಶನ. ಶ್ರೀ ಭೀಮ್. ಬಸ್ನಲ್ಲಿ ಕಳೆದುಕೊಂಡ ಚಿನ್ನದ ಸರ ಪ್ರಾಮಾಣಿಕವಾಗಿ ಮರಳಿಸಿದ ಸಾರಿಗೆ ಸಿಬ್ಬಂದಿ ಮೆಚ್ಚುಗೆ. ಮತ್ತು ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಹೊತ್ತಿ ಉರಿದ TC, ವಿದ್ಯುತ್ ಸಂಪರ್ಕವಿಲ್ಲದೆ ಪರದಾಡಿದ ಜನತೆ. ವಾಸವಿ ಜಯಂತಿ ಅಂಗವಾಗಿ ಶ್ರೀ ನಗರೇಶ್ವರ ದೇವಸ್ಥಾನದ ಒಳಗಡೆ ಹಾಕಲಾಗಿರುವ ಫ್ಲೆಕ್ಸ್ ಬ್ಯಾನರ್ಗಳನ್ನು ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಏಕಾಏಕಿ ತೆರವುಗೊಳಿಸಿರುವುದನ್ನು ವಿರೋಧಿಸಿ ಆರ್ಯವೈಶ್ಯ ಸಮಾಜ ದಿಢೀರ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಿತು. ಆರ್ಯವೈಶ್ಯ ಸಮಾಜ ಹಾಗೂ ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿಯಿಂದ ಶ್ರೀ ವಾಸವಿ ಜಯಂತಿ ಆಚರಣೆ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಶ್ರೀ ವಾಸವಿ ಮಾತೆಗೆ ವಿಶೇಷ ಪೂಜೆ, ಅಲಂಕಾರ ಕಾರ್ಯಕ್ರಮಗಳು ನಡೆದಿದ್ದವು. ಪಾಲಿಕೆ ಸಿಬ್ಬಂದಿ ಅದೇನೋ ಆಯಿತೋ ಗೊತ್ತಿಲ್ಲ, ಏಕಾಏಕಿ ದೇವಸ್ಥಾನ ಒಳಗಡೆ ಹಾಕಿರುವ ಫ್ಲೆಕ್ಸ್ಗಳನ್ನು ತೆರವುಗೊಳಿಸುವುದನ್ನು ಖಂಡಿಸಿ ಸಮಾಜದ ಜನರು ಪ್ರತಿಭಟನೆಗಿಳಿದರು. ದೇವಸ್ಥಾನದ ಒಳಗಡೆ ಸಮಾಜದ ಜನರು ಮಾಹಿತಿಗಾಗಿ ಹಾಕಲಾಗಿರುವ ಫ್ಲೆಕ್ಸ್ಗಳನ್ನು ಸಿಬ್ಬಂದಿಗಳು ತೆರವುಗೊಳಿಸಿರುವುದನ್ನು ಖಂಡಿಸಿದ ಪ್ರತಿಭಟನಾಕಾರರು ಫ್ಲೆಕ್ಸ್ಗಳನ್ನು ಮರುಹಾಕಿ ಸಿಬ್ಬಂದಿಗಳು ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ಪಾಲಿಕೆ ಸಿಬ್ಬಂದಿ ನರಸಿಂಹಲು ಎಂಬಾತ ಅನುಚಿತವಾಗಿ ವರ್ತಿಸಿ ದೌರ್ಜನ್ಯ ಮಾಡಿದ್ದಾನೆ. ಸ್ಯಾನಿಟರಿ ಇನ್ಸ್ಪೆಕ್ಟರ್ ರಾಜ್ಕುಮಾರ್ ಎಂಬುವವರು ಸೂಚನೆ ಮೇರೆಗೆ ಫ್ಲೆಕ್ಸ್ ತೆರವುಗೊಳಿಸುತ್ತಿರುವುದಾಗಿ ನರಸಿಂಹಲು ಹೇಳುತ್ತಿದ್ದಾರೆ. ಮನವಿ ಮಾಡಿದರೂ ಯಾರಿಗೆ ಹೇಳಿದರೂ ಸಂಬಂಧವಿಲ್ಲ ಎಂದು ಉಡಾಫೆಯಾಗಿ ಮಾತನಾಡಿ ದೇವಸ್ಥಾನ ಕಾಂಪೌಂಡ್ ಒಳಗೆ ಕಟ್ಟಿದ್ದ ಫ್ಲೆಕ್ಸ್ ತೆರವುಗೊಳಿಸಿರುವುದು ಸಮಾಜದ ಆಕ್ರೋಶಕ್ಕೆ ಕಾರಣವಾಗಿದೆ. ಸಮಾಜದ ಅಧ್ಯಕ್ಷ ಪುರುಷೋತ್ತಮ ಸಾವಿತ್ರಿ ಮಾತನಾಡಿ, ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಕನಿಷ್ಠ ಸಮಾಜ ಮುಖಂಡರೊಂದಿಗೆ ಸಹ ಚರ್ಚಿಸದೆ ಫ್ಲೆಕ್ಸ್ ತೆರವುಗೊಳಿಸಿರುವುದರ ಹಿಂದೆ ದುರುದ್ದೇಶವಿದೆ. ಯಾರದ್ದೋ ಒತ್ತಡದಿಂದ ತೆರವುಗೊಳಿಸಲಾಗಿದೆ. ವಾಸವಿ ಜಯಂತಿ ಕಾರ್ಯಕ್ರಮದಲ್ಲಿ ಏಕಾಏಕಿ ತೆರವುಗೊಳಿಸಿರುವುದು ಖಂಡನೀಯ. ಕಾರಣವೂ ಹೇಳದೆ ತೆರವುಗೊಳಿಸಲಾಗಿದೆ. ಇದು ಪಾಲಿಕೆ ಸಿಬ್ಬಂದಿ ದೌರ್ಜನ್ಯವಾಗಿದೆ ಎಂದು ಆರೋಪಿಸಿದರು.
ಬೇಕೇ ಬೇಕು ಬೇಕೇ ಬೇಕು ಧಿಕ್ಕಾರ 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 ತರಬೇಕು ತರಬೇಕು ತರಬೇಕೇ ತರಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಪ್ರತಿಭಟನಾ ಸ್ಥಳಕ್ಕೆ ತೆರಳಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ ಆರ್ಯವೈಶ್ಯ ಸಮಾಜ ಅದ್ದೂರಿಯಾಗಿ ವಾಸವಿ ಜಯಂತಿ ಆಚರಿಸುತ್ತಿರುವಾಗ ಪಾಲಿಕೆ ಸಿಬ್ಬಂದಿಗಳು ಫ್ಲೆಕ್ಸ್ ತೆರವುಗೊಳಿಸಿ ದುಷ್ಟತನ ಪ್ರದರ್ಶಿಸಿದ್ದಾರೆ. ಸಮಾಜದ ಜನರಿಗೆ ಮಾಹಿತಿ ನೀಡದೆ ತೆರವುಗೊಳಿಸಿರುವುದರ ಹಿಂದೆ ಯಾರದ್ದೋ ಕೈವಾಡವಿದೆ ಎಂಬುದು ಬಹಿರಂಗವಾಗಬೇಕು ಎಂದರು. ಆರ್ಯವೈಶ್ಯ ಸಮಾಜದ ವಾಸವಿ ಜಯಂತಿ ಅಂಗವಾಗಿ ಸಮಾಜದವರು ಮತ್ತು ಗುಡಿ ಅಧ್ಯಕ್ಷರು ಕಾರ್ಯದರ್ಶಿಗಳು ತಮ್ಮ ದಿನನಿತ್ಯದ ಕಾರ್ಯಗಳ ಹೇಳುವಂಥ ಬ್ಯಾನರ್ ಗುಡಿಯ ಕಾಂಪೌಂಡ್ ಒಳಗಡೆ ಹಾಕಿದ್ದನ್ನು ನಗರಸಭೆಯ ಸಿಬ್ಬಂದಿ ವರ್ಗದವರು ಕೆಳಹಂತದ ಸಿಬ್ಬಂದಿ ವರ್ಗದವರು ಭಾಳ ಆ ಒಂದು ಸಮಾಜಕ್ಕೆ ಹೀಯಾಳಿಸಿ ಮಾತನಾಡಿ ಅದನ್ನು ಅವ್ರ ಸ್ವಂತ ಜಾಗದಲ್ಲಿ ಇದ್ದಾಗ್ಯೂ ಕಿತ್ತಿ ಹಾಕುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಅವರು ಬಳಸಿದಂಥ ಭಾಷೆ ಏನು ಕಿತ್ಕೊಂತೀರಿ ಕಿತ್ಕೊಳ್ರಿ, ನೀವೇನು ಮುತ್ತಿಗೆ ಹಾಕ್ತೀರ ಹಾಕ್ರಿ, ಯಾರಿಗೆ ಮುತ್ತಿಗೆ ಹಾಕ್ತೀರ ಹಾಕ್ರಿ ಅಂತ ಏನು ಭಾಳ ಒಂದು ದೊಡ್ಡ ಸಮಾಜಕ್ಕೆ ಈ ರೀತಿ ಅಸಭ್ಯದ ಮಾತುಗಳನ್ನಾಡಿ ಸಮಾಜಕ್ಕೆ ಅಗೌರವ ತರುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ಖಂಡಿಸಿ ನಾವು ಇವತ್ತು ನಗರಸಭೆ ಯಾವ ಅಧಿಕಾರಿ ಬಂದು ಇಲ್ಲ ಅವರು ಆ ಸಮಾಜದ ಮೇಲೆ ದೌರ್ಜನ್ಯ ಮಾಡಿದ್ರು ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು. ಅದಲ್ಲದೆ ಕಾಂಪೌಂಡ್ ಒಳಗಡೆ ಏನು ಬ್ಯಾನರ್ ಹಾಕ್ಕೊಂಡಿದ್ದಾರೆ ದಿನನಿತ್ಯದ ಕಾರ್ಯಗಳನ್ನು ಹೇಳುವಂಥದ್ದು ಅದನ್ನು ತಕ್ಷಣ ರಿಸ್ಟೋರ್ ಮಾಡಬೇಕಂತೇಳಿ ಒತ್ತಾಯ ಮಾಡಿ ಇವತ್ತು ಸಮಾಜದ ಎಲ್ಲ ಯುವಕರು ಹೆಣ್ಮಕ್ಳು ತಾಯಂದರು ಎಲ್ಲರೂ ಸೇರಿ ರಸ್ತೆ ತಡೆ ಮಾಡುವಂಥ ಕೆಲಸ ಮಾಡಿದರೆ ನಾವು ಅವ್ರಿಗೆ ಬೆಂಬಲ ಸೂಚಿಸಿ ಇವತ್ತು ಅವ್ರಿಗೆ ನಾವು ಒಂದು ಬೆಂಬಲ ಸೂಚಿಸಿ ನಾವು ಅವ್ರ ಜೊತೆ ಸೇರಿದ್ದೇವೆ. ಪ್ರತಿಭಟನಾ ಸ್ಥಳಕ್ಕೆ ಪಾಲಿಕೆ ಅಧಿಕಾರಿ ಮಲ್ಲಿಕಾರ್ಜುನ್, ಡಿವೈಎಸ್ಪಿ ಶಾಂತವೀರ್ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಸಮಾಲೋಚನೆ ನಡೆಸಿದರು. ಸಿಬ್ಬಂದಿಗಳ ವರ್ತನೆ ಕುರಿತು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ನಂತರ ಪ್ರತಿಭಟನೆ ಕೈಬಿಟ್ಟು ಜಯಂತಿ ಕಾರ್ಯಕ್ರಮದಲ್ಲಿ ಸಮಾಜದ ಜನರು ಭಾಗಿಯಾದರು. ಅದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೇಳಲು ರಾಜ್ಕುಮಾರ್ ಅವರದಲ್ಲಿ ಮಾತಾಡಿದ್ರೆ ನೀವು ಮುತ್ತಿಗೆ ಹಾಕ್ತೀರಿ ಹಾಕ್ರಿ ಏನ್ ಮಾಡ್ತೀರಿ ಮಾಡ್ರಿ ನಾವು ತೆಗಿತೀವಿ ಅಂತ ಹೇಳ್ತದ. ಇದೆಂತ ದೌರ್ಜನ್ಯ ಇದು? ಅಂದ್ರೆ ನಾವು ವಯಸ್ಸು ಜನಾಂಗರು ಶಾಂತಿ ಪ್ರಿಯರು ಅಂತೇಳಿ ಈ ತರ ದೌರ್ಜನ್ಯ ಮಾಡ್ತೀರಿ. ನಾವು ಹೋರಾಟಕ್ಕೆ ನಿಂತರೆ ಎಲ್ಲ ಸಮಾಜಕ್ಕನ್ನ ನಾವು ವಿಪರೀತವಾಗಿ ಹೋರಾಟ ಮಾಡ್ತಕ್ಕಂಥ ಸಮಾಜಗಳು ಇವತ್ತಿನವರೆಗೆ ಆರ್ಯವೈಶ್ಯ ಸಮಾಜದಿಂದ ಯಾವುದೇ ಹೋರಾಟ ಆಗಿಲ್ಲ. ಪ್ರತಿಯೊಂದು ನಾವು ಶಾಂತ ರೀತಿಯಿಂದ ಆಚರಣೆ ಮಾಡ್ತಿದ್ದೀವಿ. ಅಂತ ಒಂದು ಸಮಾಜಕ್ಕೆ ಈ ಥರ ತಾವು ದೌರ್ಜನ್ಯದಿಂದ ಮಾಡ್ತಾ ಇರೋದ್ರೆ ನಾವು ಸಮಾಜದವರು ಎಂದೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಈ ಸಮಯದಲ್ಲಿ ಹೆಚ್ಚು ಯಾರು ನಮ್ಗೆ ಮಾತಾಡಿದಾರ ಯಾರು ತೆಗೆದಾರ ಅವರೇ ಬಂದು ನಮ್ಮ ಜಾಗದಲ್ಲಿ ಬ್ಯಾನರ್ ಕಟ್ಟಿ ನಮಗೆ ಕ್ಷಮಾಪಣೆ ಕೇಳುವ ಕಾರ್ಯಕ್ರಮ ಇತ್ತು. ಇವತ್ತು ಒಂದು ಅಟ್ರಾಕ್ಟಿವ್ ಇವರು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಏನು ಮಿಸ್ಬಿಹೇವ್ ಮಾಡಿದ್ದಾರೆ ಅದಕ್ಕೆ ನಾನು ಭಾಳ ಖಂಡನೆ ಇದೆ. ನಾವ್ಯಾರು ನಿಮ್ಮೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ನಮ್ಮ ನಗರಸಭೆ ನಮ್ಮ ಮಹಾನಗರ ಪಾಲಿಕೆ ಯಾವತ್ತೂ ನಿಮ್ಮ ಜೊತೆಗಿರ್ತದೆ. ಬಟ್ ಈ ಥರ ಇನ್ಸಿಡೆಂಟ್ ಆಗಬಾರ್ದಾಗಿತ್ತು, ಇವತ್ತು ಆಗಿದೆ ಸರ್. ಈಗ ನಮ್ಮ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಸಹಕಾರ ಕೊಡ್ತಾರೆ. ನಿಮ್ಮ ಸಮಾಜ ಸಾಕಷ್ಟು ನಮ್ಮ ಮಹಾನಗರ ಪಾಲಿಕೆಗೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ತಮ್ಮೆಲ್ಲರ ಬಗ್ಗೆ ಒಳ್ಳೆಯ ಒಪಿನಿಯನ್ ಇದೆ. ಆಮೇಲೆ ನಾವು ಯಾವುದೇ ಸಮಾಜಕ್ಕೂ ಯಾವತ್ತು ಜೊತೆಗೆ ಇದ್ದೀವಿ. ಮಹಾನಗರ ಪಾಲಿಕೆ ಯಾವತ್ತೂ ಜೊತೆಗಿದೆ. ಒಬ್ಬ ಅಧಿಕಾರಿ ಮಾಡಿದಂಥ ತಪ್ಪಿಗೆ ನಾವಿಷ್ಟೆಲ್ಲ ತಮಗೆಲ್ಲ ನೋವಾಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಅದಕ್ಕೆಲ್ಲ ನಾವೆಲ್ಲರೂ ವಿಷಾದ ವ್ಯಕ್ತಪಡಿಸ್ತೀವಿ. ಅದರ ಜೊತೆಗೇ
ಏನು ಈಗ ಕಮಿಷನ್ ನಾವು ಆಲ್ರೆಡಿ ಮಾತಾಡಿದ್ದೀವಿ. ಇದ್ರ ಬಗ್ಗೆ ತಮ್ಮ ಬಿಹೇವಿಯರ್ ಮಿಸ್ಬಿಹೇವ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಗಮನಕ್ಕೆ ಬಂದಿದೆ. ಈಗ ನಾವು ಈ ತಮ್ಮ ಕಡೆಯಿಂದ ಲೆಟರ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದ್ರ ಪ್ರಕಾರ ನಾವು ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಅವ್ರ ಬಿಹೇವಿಯರ್ ಆಯಿತು, ಮುಂದೆ ಸಸ್ಪೆನ್ಷನ್ಗೆ ಆಯಿತು, ನಾವು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀವಿ. ಅವ್ರು ಸೀರಿಯಸ್ ಆಗಿ ಆ್ಯಕ್ಷನ್ ಆಗ್ತದೆ. ಆಮೇಲೆ ಈಗ ನರ್ಸಿಂಗ್ಲ್ ಅಂತ ಹೇಳಿದ್ರು ಸೂಪರ್ವೈಸರ್, ಅವ್ರ ಬಗ್ಗೆನೂ ನಾವು ಇಮಿಡಿಯೇಟ್ಲಿ ಚೇಂಜ್ ಮಾಡ್ತೀವಿ. ಅದರ ತೊಂದರೆ ಆಗಿದೆ ದಯವಿಟ್ಟು ನಾನು ನಮ್ಮ ಮಹಾನಗರ ಪಾಲಿಕೆ ಚೆನ್ನಾಗಿ ಕೇಳ್ತೀವಿ. ಯಾವುದೇ ಸಮಾಜಕ್ಕೆ ನಾವು ತೊಂದರೆ ಕೊಡಬೇಕು ಅಥವಾ ಅವರಿಗೆ ಯಾವುದೇ ಉದ್ದೇಶ ಇರೋಂಗಿಲ್ಲ. ಬಟ್ ಇವತ್ತು ತಾವು ಇಷ್ಟು ಸಹಕಾರ ಕೊಟ್ಟಿದ್ದೀರಿ, ತಾವೆಲ್ಲ ನಿಂತ್ಕೊಂಡಿದ್ದೀರಿ ಅನ್ನೋದಕ್ಕೆ ನಮ್ಗೆ ಬೇಜಾರಾಯಿತು. ಇದೆಲ್ಲ ಇನ್ನು ಮುಂದೆ ಮಹಾನಗರ ಪಾಲಿಕೆ ಯಾವುದೇ ಥರ ಆಗಲ್ಲ ಅಂತ ನಾನು ಭರವಸೆ ಕೊಡ್ತೀನಿ. ತಮ್ಮ ಜೊತೆಗೆ ಸದಾ ಇರ್ತೀವಿ ಅಂತ ಹೇಳ್ತೀನಿ. ಅದೇ ನಮ್ಮ ಬ್ಯಾನರ್ ಏನಿತ್ತು ಅದು ರಿಸ್ಟೋರ್ ಮಾಡ್ತೀವಿ ಒಂದು. ಆಮೇಲೆ ಆ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತೊಗೊಳ್ಳೋ ಜವಾಬ್ದಾರಿ ನಮಗಿದೆ. ತಾವು ಇಷ್ಟೆಲ್ಲ ಮಾಡಿದ ಮೇಲೂ ಸಮೇತ ಇದಕ್ಕೆ ಆ್ಯಕ್ಷನ್ ಮಾಡಿಲ್ಲ ಅಂತ ತಪ್ಪಾಗ್ತದೆ. ಅದ್ರ ಜೊತೆಗೆ ನಿಮ್ಮ ರೈಟಿಂಗಲ್ಲಿ ನಾನು ನಿಮ್ಮ ಎಕ್ಸ್ಪೆಕ್ಟ್ ಮಾಡ್ತೀನಿ ಏನೇನು ಆಗಿದೆ ಅನ್ನೋದು ಅದ್ರ ಬೇಸ್ ಮೇಲೇ ನಾವು ಅವ್ರಿಗೆ ಅಧಿಕಾರಿ ಮೇಲೆ ಆ್ಯಕ್ಷನ್ ತೊಗೊಳ್ಳೋಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ದಯವಿಟ್ಟು ಈ ಪ್ರತಿಭಟನೆಯಲ್ಲಿ ಪಾಲಿಕೆ ಮಾಜಿ ಉಪಮಹಾಪೌರ ಸಾಜಿದ್ ಸಮೀರ್, ಕಡಗೋಳ ಆಂಜನೇಯ, ಶಶಿರಾಜ್, ಆರ್ಯವೈಶ್ಯ ಸಮಾಜದ ಕಾರ್ಯದರ್ಶಿ ಪದ್ಮರಾಜ್, ಬಿ ಗೋವಿಂದ್, ಜಟ್ರಂ ಶ್ರೀನಿವಾಸ್, ಗಾಣಧಾಳ ಲಕ್ಷ್ಮೀಪತಿ, ಕೆಜಿ ವೀರೇಶ್, ಚಾಗಿ ವೆಂಕಟೇಶ್, ಎಂಆರ್ ದತ್ತಾತ್ರೇಯ ಸೇರಿದಂತೆ ಸಮಾಜದ ಮಹಿಳೆಯರು, ಜನರು ಭಾಗವಹಿಸಿದ್ದರು. ಮಹಿಳಾ ಮೀಸಲಾತಿ ಮಸೂದೆಗೆ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ಮಹಿಳಾ ಘಟಕದಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಹಿಳಾ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಿದ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಹಿಳಾ ಮೋರ್ಚಾ ಮುಖಂಡರಾದ ಶರಣಮ್ಮ ಕಾಮರೆಡ್ಡಿ ಮಾತನಾಡಿ, ಈ ಹಿಂದೆ ಮಹಿಳೆಯರಿಗೆ 33% ಮೀಸಲಾತಿ ನೀಡಲು ಮಸೂದೆ ಮಂಡಿಸಿತ್ತು. ಆದರೆ ಅಂದು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ವಿರೋಧಿಸಿದ್ದವು. ಇದೀಗ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸುವ ಉದ್ದೇಶದೊಂದಿಗೆ ಕೇಂದ್ರ ಸರ್ಕಾರ ಮಂಡಿಸಿದ ಮಹಿಳಾ ಮೀಸಲಾತಿ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿದ ಕಾಂಗ್ರೆಸ್ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿಯಾಗಿದೆ. ಕಾಂಗ್ರೆಸ್ ಪಕ್ಷದ ನಿಲುವನ್ನು ಖಂಡಿಸುತ್ತೇವೆ ಎಂದರು. ಮಹಿಳೆಯರ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷ ವಿರೋಧಿಯಾಗಿದ್ದು, ಕೆಳವರ್ಗದ ಮಹಿಳೆಯರು ಅಭಿವೃದ್ಧಿಯಾಗಬಾರದು ಎಂಬುದೇ ಪ್ರಮುಖ ಉದ್ದೇಶವಾಗಿದೆ. ಮಹಿಳಾ ಮೀಸಲಾತಿಯ ಬಗ್ಗೆ ಕಾಂಗ್ರೆಸ್ ಪಕ್ಷದವರು ಯಾವುದೇ ಆಸಕ್ತಿ ತೋರದೆ ಮಹಿಳಾ ವಿರೋಧಿ ನಡೆ ಅನುಸರಿಸಿದ್ದಾರೆ ಎಂದು ಕಿಡಿಕಾರಿದರು. ಮಹಿಳಾ ಮೀಸಲಾತಿ ಜಾರಿ ಮಾಡಬೇಕು ಎಂಬ ಉದ್ದೇಶವನ್ನು ಬಿಜೆಪಿ ಹೊಂದಿದ್ದರೂ ಇದಕ್ಕೆ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಅಡ್ಡಿಪಡಿಸುತ್ತಿವೆ. ಕಾಂಗ್ರೆಸ್ ಪಕ್ಷ ಮಹಿಳೆಯರ ವಿರೋಧಿ ಎಂದು ಸಾಬೀತಾಯಿತು. ಮುಂಬರುವ ಚುನಾವಣೆಯಲ್ಲಿ ಮಹಿಳಾ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾದ ಪಾಠ ಕಲಿಸಬೇಕು ಎಂದು ಹೇಳಿದರು. ಬಾಲು ಇಂದ ಬಾ ಅಕ್ಕ ಬರ್ರಿ. ನಾರಿ ಶಕ್ತಿ ಮಹಿಳಾ ವಿರೋಧಿಯನ್ನು ಮಾಡಿರುವಂತ ಭ್ರಷ್ಟ ಕಾಂಗ್ರೆಸ್ಗೆ ಮೊಟ್ಟ ಮೊದಲನಾಗಿ ಧಿಕ್ಕಾರವನ್ನು ಹಾಕುತ್ತಾ ನಾವೆಲ್ಲ ಇವತ್ತು ಮಹಿಳೆಯರು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಹೋರಾಟವನ್ನು ಮಾಡ್ತಿದ್ದೇವೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಜಿ ಅವರು ಇವತ್ತು ಮಹಿಳೆಯರಿಗಾಗಿ 33% ಬಿಲ್ಲನ್ನು 19ನೇ ತಾರೀಕು ಮಂಡಿಸಿದಾಗ ಕಾಂಗ್ರೆಸ್ ಮತ್ತು ಇನ್ನು ಉಳಿದ ಪಕ್ಷಗಳು
ಅದಕ್ಕೆ ವಿರೋಧ ಮಾಡಿ ಆ ಬಿಲ್ಲನ್ನು ಪಾಸ್ ಮಾಡಲಾರದೆ ಇವತ್ತು ಮಹಿಳೆಯರಿಗೆ ಅಗೌರವ ತೋರಿದ್ದಾರೆ. ಅದಕ್ಕಾಗಿ ಇವತ್ತು ರಾಜ್ಯಾದ್ಯಂತ ನಾವು ಈ ಒಂದು ಉಗ್ರ ಹೋರಾಟವನ್ನು ಮಾಡ್ತಿದ್ದೇವೆ. ಇವತ್ತು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟರೆ ಪ್ರಾಮಾಣಿಕವಾಗಿ ಅವರು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸರಿ ಸಮಾನವಾಗಿ ಮಾಡ್ತಾರೆ ಅಂತೇಳಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಮಹಿಳೆಯರಿಗೆ 30% ಮಾಡೋಕ್ಕೆ ಮುಂದಾಗಿದ್ರು. ಆದರೆ ಈ ವಿರೋಧ ಪಕ್ಷಗಳು ಅದಕ್ಕೆ ವಿರೋಧ ಮಾಡಿ ಇವತ್ತು ನಮ್ಮ ಮಹಿಳೆಯರಿಗೆ ಅನ್ಯಾಯ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಧಿಕ್ಕಾರ ಹಾಕ್ತೇವೆ. ಇವತ್ತು ಮುಂದಿನ ದಿನದಲ್ಲಿ ಈ ಒಂದು ನ್ಯಾಯ ನಮಗೆ ಸಿಗುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ಬಿಲ್ಲನ್ನು ಪಾಸ್ ಮಾಡೇ ಮಾಡ್ತಾರಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಪ್ರತಿಭಟನೆಯಲ್ಲಿ ಮಹಿಳಾ ಮೋರ್ಚಾ ಮುಖಂಡರಾದ ಈರಮ್ಮ, ಅಕ್ಕಮ್ಮ, ಶ್ರೀದೇವಿ, ಮಾಲತಿ, ಭಾರತಿ, ಸೌಮ್ಯ, ಪುಷ್ಪ, ಗಂಗಮ್ಮ, ಶರಣಮ್ಮ, ಸಂಗೀತ, ರೂಪಾ ಶ್ರೀನಿವಾಸ್ ನಾಯಕ, ಶಾರದಾ ರಾಥೋಡ್, ಸುನಿತಾ ಪಾಟೀಲ್, ನಿವೇದಿತಾ, ಶಿಲ್ಪಾ, ಸುಮಾ ಸೇರಿದಂತೆ ಅನೇಕರಿದ್ದರು. ಅನ್ನದಾಸೋಹ, ಜ್ಞಾನದಾಸೋಹ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಗಿರಿ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಕಾರ್ಯ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ಅವರಿಂದು ನಗರದ ರಂಗಮಂದಿರದಲ್ಲಿ ಗಿರಿ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಅಭಯಾಂತರಂಗ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನಾಟಕ ಪ್ರದರ್ಶನವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ತಿಂಗಳು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾಹಿತ್ಯ, ಸಂಸ್ಕೃತಿ, ನಾಡು, ನುಡಿ, ಅನ್ನದಾಸೋಹ, ಶಿಕ್ಷಣ ಸೇವೆಯನ್ನು ಮಾಡುತ್ತಿರುವ ಸೇವಾ ಸಮಿತಿ ಸಮಾಜಕ್ಕೆ ಮಾರ್ಗದರ್ಶನ ನೀಡುತ್ತಾ ಬಂದಿರುವುದು ಮತ್ತು ತಮ್ಮ ಇಡೀ ಸೇವೆಯನ್ನು ಗ್ರಂಥದ ರೂಪದಲ್ಲಿ ಪ್ರಕಟಿಸಿ ಇನ್ನೊಬ್ಬರಿಗೂ ಸಮಾಜ ಸೇವೆಯ ಬಗ್ಗೆ ಕಣ್ಣು ತೆರೆಸುವ ಕಾರ್ಯವನ್ನು ಮಾಡುತ್ತಿದೆ ಎಂದರು. ಗಿರಿ ಅಭಯ ಆಂಜನೇಯ ಸಮಿತಿಯ ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸಮಾಜಮುಖಿ ಕಾರ್ಯಕ್ಕೆ ಮುಂದಾದಾಗ ಮಾತ್ರ ದೇಶ, ಸಮಾಜದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಮುಂದೆಯೂ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಸಮಿತಿ ಮಾಡಲಿ ಎಂದು ತಿಳಿಸಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಬೆಳಗಾವಿ ಜಿಲ್ಲೆಯ ಬಸವ ಬೆಳಗಾವಿಯ ಚರಮೂರ್ತಿ ಚರಂತೇಶ್ವರ ಮಠದ ಶರಣಬಸವ ದೇವರು ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ರಾಘವೇಂದ್ರ ಕುಷ್ಟಗಿ, ಚಾಮರಾಸ್ ಮಾಲಿ ಪಾಟೀಲ್, ಬಿ ಬಸವರಾಜ್, ಮಹಂತೇಶ್ ಮಸ್ಕಿ, ಕೆ ಶಾಂತಪ್ಪ, ಶ್ರೀಕಾಂತರಾವ್ ವಕೀಲ್, ಹರವಿ ನಾಗನಗೌಡ, ಮಲ್ಲಿಕಾರ್ಜುನ ಮೇಟಿ, ರವೀಂದ್ರ ಜಲ್ದಾರ್, ಶರಣಪ್ಪ ಗೌಡ ಜಾಡಲದಿನ್ನಿ, ಬೀರಪ್ಪ ಕಡದಿನ್ನಿ, ರುದ್ರಪ್ಪ ಅಂಗಡಿ, ಬಿಜಿ ಹುಲಿ, ಮಲ್ಲಿಕಾರ್ಜುನ, ಮಂಡಲಗಿರಿ ಪ್ರಸನ್ನ, ದಸ್ತಗಿರಿ ಸಾಬ್ ದಿನ್ನಿ, ಶ್ರೀಕಾಂತರಾವ್, ಅರುಣಾ ಹಿರೇಮಠ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಆರ್ಯವೈಶ್ಯ ಸಮಾಜ ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿ ರಾಯಚೂರು. ಆರ್ಯವೈಶ್ಯ ಸಮಾಜ ಮತ್ತು ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿಗಳ ಸಹಯೋಗದಲ್ಲಿ ಏಪ್ರಿಲ್ 24ರಿಂದ 26ರವರೆಗೆ ಪ್ರತಿದಿನ ಶ್ರೀ ವಾಸವಿ ಮಾತೆಗೆ ವಿಶೇಷ ಅಲಂಕಾರ, ಪೂಜೆ, ಅನ್ನ ಸಂತರ್ಪಣೆ, ದಾಸವಾಣಿ, ನೃತ್ಯ, ಆರೋಗ್ಯ ತಪಾಸಣೆ ನಡೆಯಲಿದೆ. ಹಾಗೂ 26ರಂದು ಶ್ರೀ ನಗರೇಶ್ವರ ದೇವಸ್ಥಾನದಿಂದ ಬೈಕ್ ರ್ಯಾಲಿ ನಡೆಯಲಿದೆ. ಭಕ್ತರು, ಮಹಿಳೆಯರು ಭಾಗವಹಿಸಿ ಮಾತೆಯ ಕೃಪೆಗೆ ಪಾತ್ರರಾಗಲು ಆರ್ಯವೈಶ್ಯ ಸಮಾಜ ಕೋರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತ. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 × 27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ.
ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನ ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX. ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್. ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ಒಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಒಂದಲ್ಲಿ ಶ್ರೀ ಮಾರುತೇಶ್ವರ ಮಹಿಮೆ ಒಂದು ಪೌರಾಣಿಕ ಚಿತ್ರವಾಗಿದ್ದು 100 ವರ್ಷಗಳ ಹಿಂದೆ ನಡೆದ ನೈಜ ಘಟನೆಯನ್ನು ಆಧರಿಸಿ ನಿರ್ಮಾಣ ಮಾಡಿದ ಚಿತ್ರವಾಗಿದ್ದು, ಈ ಚಿತ್ರವನ್ನು ಏಪ್ರಿಲ್ 26ರಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸಾರ್ವಜನಿಕರಿಗಾಗಿ ಉಚಿತವಾಗಿ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಚಿತ್ರದ ನಿರ್ದೇಶಕ ಶ್ರೀ ಭೀಮ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ಹಟ್ಟಿಯ ಒಂದಲಿ ಆಂಜನೇಯ ಸ್ವಾಮಿ ಪವಾಡವನ್ನು ತಿಳಿಸುವ ಚಿತ್ರವನ್ನು ಈಗಿನ ವಾಸ್ತವ ಸ್ಥಿತಿಗೆ ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿಕೊಂಡು, ತಂತ್ರಜ್ಞಾನವನ್ನು ಬಳಸಿಕೊಂಡು ನಿರ್ಮಾಣ ಮಾಡಲಾಗಿದ್ದು, ಒಂದಲಿ ಗ್ರಾಮದ ಹಿರಿಯರು ಮತ್ತು ಅಲ್ಲಿನ ಪುಸ್ತಕವೊಂದರಲ್ಲಿ ಉಲ್ಲೇಖವಾದ ನೈಜ ಘಟನೆಯೊಂದನ್ನು ಆಧರಿಸಿ ಈ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ಎಂದರು. ಚಲನಚಿತ್ರವು 1 ಗಂಟೆಗಳ ಅವಧಿಯನ್ನು ಹೊಂದಿದ್ದು, ರಂಗಮಂದಿರದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಚಿತ್ರವನ್ನು ವೀಕ್ಷಿಸಬಹುದಾಗಿದೆ. ಚಿತ್ರದಲ್ಲಿ 4 ಹಾಡುಗಳಿದ್ದು, ಒಟ್ಟು 2.90 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಚಲನಚಿತ್ರವನ್ನು ನಿರ್ಮಿಸಲಾಗಿದೆ. ಸಂಜೆ ನಡೆಯುವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಚಿವರು, ಶಾಸಕರು, ಸಂಸದರು ಹಾಗೂ ಜಿಲ್ಲಾಧಿಕಾರಿಗಳು ಸೇರಿ ಇತರೆ ಗಣ್ಯರು ಭಾಗವಹಿಸಲಿದ್ದಾರೆ. ನಗರದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಚಲನಚಿತ್ರವನ್ನು ವೀಕ್ಷಿಸಬೇಕು ಎಂದು ಮನವಿ ಮಾಡಿದರು. ಆ ಗುಡಿ ಯಾವ್ದಾದ್ರು ಕ್ರಿಯೇಟ್ ಆಯಿತು ಹೇಗೆ ಅನ್ನೋದು ಒಂದು ಹಿಸ್ಟರಿ ಇದೆ. ಆ ಹಿಸ್ಟರಿಗೆ ನಾವು ಕಮರ್ಷಿಯಲ್ ಟಚ್ ಕೊಟ್ಟು ಸಿನಿಮಾ ಮೂವಿ ಮಾಡಿದ್ವಿ. ಈ ಮೂವಿನ 1 ಅವರ್ ಬಂದಿದೆ, 4 ಸಾಂಗ್ಸ್ ಇದೆ. ಇದು ನಮಗೆ ಎಲ್ಲರಿಗೂ ಫ್ರೀಯಾಗಿ ನಾಳೆ ರಂಗಮಂದಿರದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ 26. ಸೊ ಎಲ್ಲರೂ ಬರಬೇಕಾಗಿ. ಈಗಿನ ಟ್ರೆಂಡ್ ಥರನೇ ಇರುತ್ತೆ, ನಿಮಗೆ ಎಲ್ಲಿ ಶಾರ್ಟ್ ಫಿಲ್ಮ್ ಅಂತ ಅನ್ಸಲ್ಲ, ಮೂವಿ ಥರನೇ ಅನಿಸುತ್ತೆ. ಆ ಥರ ಒಂದು ಅಡ್ವಾನ್ಸ್ ವಿಜುವಲ್ಸ್ ಎಲ್ಲ ನಾವು ಮಾಡಿದ್ವಿ. ಆಮೇಲೆ VFX ಮಾಡಿಸಿದ್ವಿ. ಲಾಸ್ಟಲ್ಲಿ ಹನುಮಂದಿ ಅವ್ರದ್ದು ಎಂಟ್ರಿ ಇರುತ್ತೆ, ತುಂಬ ಸರ್ಪ್ರೈಸ್ ಎಂಟ್ರಿಗಳಿರುತ್ತೆ. ಕೆಲವೊಂದು ಕ್ಯಾರೆಕ್ಟರ್ಗಳು, ಒಂದೊಂದು ಕ್ಯಾರೆಕ್ಟರ್ಗೆ ಒಂದೊಂದು ಮಹತ್ವ ಇದೆ. ಸೊ ಈಗ ಆ ಒಂದಲಿ ಮಾರುತೇಶ್ವರ ಅನ್ನೋ ಒಂದು ಟೆಂಪಲಲ್ಲಿ ಇರೋ ಮೂರ್ತಿ ಏನಿದಲ್ಲ, ಅದರದ್ದು ರಿಯಲ್ ನೈಜ ಘಟನೆ ನಡೆದಿರೋ ನೈಜ ಘಟನೆಯಿಂದ ನಾವು ಸಿನಿಮಾ ಮಾಡಿದ್ದೀವಿ. ಘಟನೆ ಆ ಊರಲ್ಲಿರೋ ಜನರೇ ಹೇಳಿದ್ದಾರೆ. ಎಲ್ಲ ಊರಲ್ಲಿರೋ
ಅದ್ರ ಮೇಲೆ ಒಂದು ಬುಕ್ಸ್ ಬರೆದಿದ್ದಾರೆ. ಅದರ ಆಧಾರವಾಗಿ ನಾವು ತಗೊಂಡಿದ್ವಿ. ಅಂದ್ರೆ ಎಷ್ಟು ಒಂದು ಕಥೆನ ತಗೊಂಡಿದ್ವಿ. ಅದನ್ನ ನಾವು ಮೂವಿ ಮಾಡಬೇಕಾದ್ರೆ ಈಗ ನಾವು ಬುಕ್ಕಲ್ಲಿರೋ ಕಥೆನೇ ಬೇರೆ ಇರುತ್ತೆ, ಮೂವಿಯಲ್ಲಿ ಮಾಡಬೇಕಾದ್ರೆ ಕಮರ್ಷಿಯಲ್ ಆಗಿ ಕಲಿಸ್ಕೊಡ್ಬೇಕಾಗುತ್ತೆ. ಸ್ವಲ್ಪ ಫಿಕ್ಷನ್ ಸ್ಟೋರಿ ಆ್ಯಡ್ ಮಾಡಿದ್ವಿ. ಆ ಕಥೆಗೆ ಯಾವ ಥರ ಟ್ರಾವೆಲ್ ಆಗಬೇಕಂತ ಅಲ್ಲಿಂದ ಫ್ಲ್ಯಾಶ್ ಬ್ಯಾಕ್ ಓಪನ್ ಆದರೆ ಅಲ್ಲಿಂದ ಕಂಪ್ಲೀಟ್ ಕತೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಮಾಡಿದ್ವಿ. ಎಷ್ಟು ಖರ್ಚಾಗಿತ್ತು ಇದಕ್ಕೆ 2,90,000 ಖರ್ಚಾಗಿದೆ. ಮತ್ತೆ ಶೂಟಿಂಗ್ಗೆ ಹೋಗೋದು ಬರೋದು ಅವೆಲ್ಲ ಸ್ವಲ್ಪ ಅದೊಂದು 1,00,000 ಖರ್ಚಾಗಿದೆ. ರಂಗಮಂದಿರಿಗೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಶೋಸ್ ಕಂಟಿನ್ಯೂ ಇದೆ. ಒಂದು ತಾಸು ಶೋ ಇದೆ, ಸಿನಿಮಾ 1 ತಾಸು ಇದೆ. ಸೊ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ 5 ಶೋ ನಡೆಸಿ ಸಾಯಂಕಾಲ ಒಂದು ಇವೆಂಟ್ ಇದೆ. ಆ ಇವೆಂಟ್ಗೆ DC ಅವರಾಗಲಿ, MLA ಅವರು, MP ಅವರು, ಮತ್ತೆ ಇವರು ವಸಂತ್ ಕುಮಾರ್ ಅವರು ಎಲ್ಲ ಇವೆಂಟ್ ಅವರು, ಕಾಂಗ್ರೆಸ್ ಅವರು ಎಲ್ಲರೂ ಬರ್ತಾ ಇದ್ದಾರೆ ಇವೆಂಟ್ಗೆ. ಹಾಗೂ ಸ್ವಲ್ಪ ದೊಡ್ಡವರೆಲ್ಲ ಬರ್ತಾ ಇದ್ದಾರೆ. ಉದ್ಘಾಟನೆ ನಾವು ಸರ್ ಈಗ ಫಿಲಿಮ್ದು ಒಂದು ಫಂಕ್ಷನ್ ಇವೆಂಟೇ ಬೇರೆ ಇರುತ್ತೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾವು ಆ ಥರ ಮಾಡ್ತಿದ್ವಿ. ನಮ್ಗೆ ಎಲ್ಲರೂ ಇರ್ತಾರೆ, ಎಲ್ಲರೂ ಗೆಸ್ಟ್ಗಳೇ. ಸೊ ಎಲ್ಲರಿಂದ ಉದ್ಘಾಟನೆ ಮಾಡ್ತೀವಿ. ಸಂಜೆ ಕಾರ್ಯಕ್ರಮ ನಾಯಕ ನಟ ಏನಿಲ್ಲ, ಬಟ್ ಪ್ರತಿಯೊಂದು ಕ್ಯಾರೆಕ್ಟರ್ ಇದೆ ಸರ್. ಇದು ಒಂದು ಕಂಬೈನ್ಡ್ ಸ್ಟೋರಿ ಸರ್. ಒಂದು ಕತೆ ಯಾವ ಥರ ನಡೆದಿದೆ ಅನ್ನೋದು ಒಂದು ಹಿಸ್ಟ್ರಿ ಇದೆ ಅಲ್ವಾ, ಅಲ್ಲಿಂದನೇ ನಾವು ತಗೊಂಡಿರೋದು. ಒರಿಜಿನಲ್ ನೇಮ್ಸ್ ತಗೊಂಡಿದ್ದೀವಿ. ಫ್ಲಾಶ್ ಬ್ಯಾಕ್ ಅಲ್ಲಿ ಬರೋ ಸ್ಟೋರಿಗೆ, ಫಿಕ್ಷನ್ ಸ್ಟೋರಿಗೆ ಒಂದು ಇಬ್ಬರು ಆರ್ಟಿಸ್ಟ್ಗಳು ಮಾಡಿದ್ದಾರೆ ಸರ್. ಈ ಸಂದರ್ಭದಲ್ಲಿ ಪ್ರಭು, ರಾಯಚೂರು ವೆಂಕಿ ಸೇರಿದಂತೆ ಅನೇಕರಿದ್ದರು. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಬಂಗಾರ ಆಭರಣ ಕಳೆದುಕೊಂಡಿದ್ದ ಮಸ್ಕಿ ಮೂಲದ ಮಹಿಳೆಗೆ ನಗರ ಸಾರಿಗೆ ಚಾಲಕ ಮತ್ತು ನಿರ್ವಾಹಕ ಆಭರಣ ಮರಳಿ ನೀಡಿ ಪ್ರಾಮಾಣಿಕತೆ ಮೆರೆದ ಘಟನೆ ಜರುಗಿದೆ. ಮಸ್ಕಿಯ ಗಾಂಧಿನಗರದ ನಿವಾಸಿ ಆಸಿನ್ ಬಾನು ಎಂಬುವವರು ರೈಲ್ವೆ ಸ್ಟೇಷನ್ನಿಂದ ಬೋಳಮಾನದೊಡ್ಡಿಗೆ ಸಂಚರಿಸುವ ನಗರ ಸಂಚಾರ ಬಸ್ನಲ್ಲಿ ಪ್ರಯಾಣಿಸಿದ್ದರು. ಬಸ್ನಲ್ಲಿ ಪ್ರಯಾಣಿಸುವಾಗ ಅರ್ಧ ತೊಲೆ ಬಂಗಾರ ಕಳೆದುಕೊಂಡು ಆತಂಕಕ್ಕೆ ಸಿಲುಕಿದ್ದರು. ಚಾಲಕ ನರಸಿಂಹ ಮತ್ತು ನಿರ್ವಾಹಕ ಗುಡ್ಸಾಬ್ ಎಂಬುವವರಿಗೆ ಬಂಗಾರದ ಸರ ದೊರಕಿತ್ತು. ಶುಕ್ರವಾರದಂದು ಕರ್ತವ್ಯದಲ್ಲಿದ್ದಾಗ ದೊರೆತ ಚಿನ್ನದ ಸರವನ್ನು ಸದರ್ ಬಜಾರ್ ಠಾಣೆಗೆ ಒಪ್ಪಿಸಿ ಚಿನ್ನದ ಸರ ಕಳೆದುಕೊಂಡ ಮಹಿಳೆಯನ್ನು ಪತ್ತೆ ಮಾಡಿ ಮರಳಿಸಿದ್ದಾರೆ. ಸಾರಿಗೆ ಸಿಬ್ಬಂದಿಗಳ ಪ್ರಾಮಾಣಿಕತೆಗೆ ಸದರ್ ಬಜಾರ್ ಪೊಲೀಸರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿರುವ ಟಿಸಿಯಲ್ಲಿ ಏಕಾಏಕಿ ಬೆಂಕಿ ಹತ್ತಿಕೊಂಡು ಆತಂಕ ಸೃಷ್ಟಿಯಾದ ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ. ಟಿಸಿಯಲ್ಲಿದ್ದ ಆಯಿಲ್ ಸೋರಿಕೆಯಾಗಿ ಬೆಂಕಿ ಹತ್ತಿಕೊಂಡಿದ್ದರಿಂದ ಟಿಸಿ ಸ್ಫೋಟಗೊಳ್ಳುವ ಭೀತಿ ಆವರಿಸಿತ್ತು. ಆಯಿಲ್ ನಿರಂತರವಾಗಿ ಹೊರಬರುತ್ತಿರುವುದರಿಂದ ಬೆಂಕಿ ನಂದಿಸಲು ಸಾರ್ವಜನಿಕರು ಹಿಂದೇಟು ಹಾಕುವಂತಾಯಿತು. ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಜಸ್ಕಾಂ ಟಿಸಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದರಿಂದ ಸುತ್ತಮುತ್ತಲಿನ ಬಡಾವಣೆಯ ಜನರು ಬೇಸಿಗೆ ಬವಣೆಯಲ್ಲಿಯೂ ರಾತ್ರಿ ಇಡೀ ಪರಿತಪಿಸುವಂತಾಯಿತು. ರಾತ್ರಿ ಇಡೀ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದರಿಂದ ಜನರು ಮನೆ ಹೊರಗೆ ಬಂದು ಜಾಗರಣೆ ಮಾಡುವಂತಾಯಿತು. ಯಾವುದೇ ಅನಾಹುತ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ಆಯಿಲ್ ಸೋರಾಗತ್ತದ ಆಯಿಲ್ ನೀರು ಹೊಡಿಬಾರ್ದು, ಅದಕ್ಕೆ ಹೊಡಿತೀವಿ ನಾವು. ನೀವೇನು ಇದು ಮಾಡ್ತೀವಿ? ನಾವೇನು ಇದು ಮಾಡಕ್ಕಲ್ಲ, ಮನೆಗೆ ನಾವಿದ್ದೀವಿ, ನೀವು ಅಲ್ಲ ಸರ್. ಮನೆಗೆ ನಾವಿದ್ದೀವಿ, ನಮ್ಮ ಹುಡುಗರು ಹೊಡಿಬಾರ್ದ್ರಿ, ಇನ್ನಿಷ್ಟು ಹೆಚ್ಚಿಗೆ ಆಗ್ತದ. ಬೇರೆ ಕೆಮಿಕಲ್ ಹೊಡಿತೀವಿ. ಏನನ್ ಹೊಡಿರಿ ಏನನ್ ಹೊಡಿರಿ ಏನನ್ ಮಾಡ್ರಿ ಮಾಡ್ರಿ ನೋಡಮ್ಮ ಅಂತ ಸಾಕಾಯ್ತು ನಮಗಿಲ್ಲಿ. ಮಾಡ್ರಿ ಏನನ್ ಮಾಡ್ರಿ ನಿಮಗೇನು ಹೇಳವಲ್ಲ, ಎಲ್ಲ ಮಾಡ್ರಿ. अंदर जबरदस्त लगा वो, देखो वाह देख लगा भाई वैसा रहता वो। अभी देख लगा देख अभी लगे सर। हाँ पानी मारे ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಾಸವಿ ಜಯಂತಿ ಅಂಗವಾಗಿ ಹಾಕಲಾದ ಫ್ಲೆಕ್ಸ್ ತೆರವುಗೊಳಿಸಿದ ಪಾಲಿಕೆ ಸಿಬ್ಬಂದಿಗಳ ಕ್ರಮ ವಿರೋಧಿಸಿ ದಿಢೀರ್ ರಸ್ತೆ ತಡೆ, ಕ್ರಮಕ್ಕೆ ಒತ್ತಾಯ. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ವಿರೋಧ ಖಂಡಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ. ಶ್ರೀ ಅಭಯ ಆಂಜನೇಯ ದೇವಸ್ಥಾನ ಸಮಿತಿಯಿಂದ
ಗ್ರಂಥ ಲೋಕಾರ್ಪಣೆ, ಸಮಾಜಮುಖಿ ಕಾರ್ಯ ಮಾದರಿ NS ಬೋಸ್ರಾಜ್. ಒಂದಲಿ ಶ್ರೀ ಮಾರುತೇಶ್ವರ ಚಲನಚಿತ್ರ ಬಿಡುಗಡೆ, 26ರಂದು ರಂಗಮಂದಿರದಲ್ಲಿ ಉಚಿತ ಪ್ರದರ್ಶನ. ಶ್ರೀ ಭೀಮ್. ಬಸ್ನಲ್ಲಿ ಕಳೆದುಕೊಂಡ ಚಿನ್ನದ ಸರ ಪ್ರಾಮಾಣಿಕವಾಗಿ ಮರಳಿಸಿದ ಸಾರಿಗೆ ಸಿಬ್ಬಂದಿ ಮೆಚ್ಚುಗೆ. ಮತ್ತು ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಹೊತ್ತಿ ಉರಿದ ಟಿಸಿ, ವಿದ್ಯುತ್ ಸಂಪರ್ಕವಿಲ್ಲದೆ ಪರದಾಡಿದ ಜನತೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.